ಸಂಭಾಲ್. ಮೊನ್ನೆಯಷ್ಟೇ ಇಲ್ಲಿನ ಮಸೀದಿಯಲ್ಲಿ ಪರಿಶೀಲನೆಗೆ ಅಂತ ಹೋದಾಗ ಕಲ್ತೂರಾಟ, ಹಿಂಸಾಚಾರ ನಡೆದಿತ್ತು. ಇದಾದ ಬೆನ್ನಲ್ಲೇ ಉತ್ತರ ಪ್ರದೇಶದ ಸಂಭಾಲ್ನ ಈ ಮಸೀದಿಯ ಸುತ್ತಮುತ್ತ ವಿದ್ಯುತ್ ಕಳ್ಳತನ ಆಗ್ತಾ ಇತ್ತು. ಇದನ್ನ ಪರಿಶೀಲನೆ ಮಾಡೋಕೆ ಅಂತ ಹೇಳಿ ಪೊಲೀಸರು ಹಾಗೆ ಸ್ಥಳೀಯ ಆಡಳಿತದ ತಂಡ ಮುಂದಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಸಿಕ್ಕಿದ್ದು ವಿದ್ಯುತ್ ಕಳ್ಳರಲ್ಲ, ಬದಲಾಗಿ ಕಳೆದು ಹೋಗಿದ್ದಂತಹ ದೇವಸ್ಥಾನ. ಆ ದೇವಸ್ಥಾನದ ದೃಶ್ಯವನ್ನೇ ನೀವೀಗ ನೋಡ್ತಾ ಇರೋದು. ಸುಮಾರು 46 ವರ್ಷಗಳ ಹಿಂದೆ ಸಂಭಾಲ್ನಲ್ಲಿ ಮುಚ್ಚಿದ್ದಂತಹ ದೇವಸ್ಥಾನ ಈಗ ಬೆಳಕಿಗೆ ಬಂದಿದೆ ನೋಡಿ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಶಿವಲಿಂಗ ಕಾಣಿಸ್ತಾ ಇದೆ, ಜೊತೆಗೆ ಹನುಮನ ವಿಗ್ರಹ ಕಾಣಿಸ್ತಾ ಇದೆ. 46 ವರ್ಷಗಳಿಂದ ಯಾರ ಕಣ್ಣಿಗೂ ಕಂಡಿರಲಿಲ್ಲ. ಭಕ್ತರಿಂದ ಮುಚ್ಚಲ್ಪಟ್ಟಿತ್ತು. ಅಂದ್ರೆ ಭಕ್ತರಿಗೆ ಕಾಣಿಸದಂತೆ ಈ ದೇಗುಲ ಮರೆಯಾಗ್ಬಿಟ್ಟಿತ್ತು. ಹುಡುಕಕ್ಕೆ ಹೋಗಿದ್ ವಿದ್ಯುತ್ ಕಳ್ಳರನ್ನ, ಎಂಥ ವಿಪರ್ಯಾಸ ನೋಡಿ. ಹುಡುಕಕ್ಕೆ ಹೋಗಿದ್ದು ವಿದ್ಯುತ್ ಕಳ್ಳರನ್ನ ಅಧಿಕಾರಿಗಳು. ಆದ್ರೆ ಅಧಿಕಾರಿಗಳು ಹಾಗೆ ಹುಡುಕ್ತಾ ಹೋದಾಗ ತೆರೆದಿದ್ದು 46 ವರ್ಷ ಹಳೆಯದಾಗಿರುವಂತಹ ಅಥವಾ 46 ವರ್ಷಗಳಿಂದ ಮುಚ್ಚಲ್ಪಟ್ಟಿರುವಂತಹ ಈ ದೇಗುಲ. ಈ ಘಟನೆಯ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಸಂಭಾಲ್, ಉತ್ತರ ಪ್ರದೇಶದ ಸಂಭಾಲ್ನ ಶಾಹಿ ಜಾಮಾ ಮಸೀದಿ ಸುತ್ತಮುತ್ತ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಉತ್ತರ ಪ್ರದೇಶ ಸರ್ಕಾರದಿಂದ. ಶಾಹಿ ಜಾಮಾ ಮಸೀದಿ ನಿಮಗೆ ಗೊತ್ತೇ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಲ್ತೂರಾಟ, ಹಿಂಸಾಚಾರ ಎಲ್ಲ ಆಗಿತ್ತು. ವಿದ್ಯುತ್ ಕಳ್ಳತನ ಕಂಡು ಹಿಡಿಯೋದಕ್ಕೆ ಅಂತ ಹೇಳಿ ಸ್ಥಳಕ್ಕೆ ಸ್ಥಳೀಯ ಆಡಳಿತದ ಟೀಮ್ ಬಂದಿರುತ್ತೆ. ಎಲ್ಲೋ ವಿದ್ಯುತ್ ಕಳ್ಳತನ ಆಗ್ತಾ ಇದೆ, ಯಾರು ಕದೀತಿದ್ದಾರೆ, ಯಾರು ಕನೆಕ್ಷನ್ ಪಡ್ಕೊಂಡಿದ್ದಾರೆ, ಅದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಆದ್ರೆ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಚ್ಚಿ ಹೋಗಿದ್ದಂತಹ, ಜನರಿಂದ ಮರೆಯಾಗಿದ್ದಂತಹ, ಭಕ್ತರಿಂದ ಮರೆಯಾಗಿದ್ದಂತಹ ದೇವಸ್ಥಾನ ಪತ್ತೆಯಾಗ್ಬಿಟ್ಟಿದೆ. ಈ ದೇವಸ್ಥಾನದ ಒಳಭಾಗದಲ್ಲಿ ಶಿವಲಿಂಗ ಕಾಣಿಸಿದೆ, ಜೊತೆಗೆ ಹನುಮಂತನ ವಿಗ್ರಹ ಕಾಣಿಸಿದೆ. ದೇವರ ವಿಗ್ರಹಗಳು ಪತ್ತೆಯಾಗಿರುವುದು ಭಕ್ತರನ್ನ ಅವಾಕ್ಕಾಗಿಸಿದೆ. 1978ರಲ್ಲಿ ಇದೇ ಸಂಭಾಲ್ನಲ್ಲಿ ಬಹಳ ದೊಡ್ಡ ಕೋಮು ಗಲಭೆಗಳೆಲ್ಲ ನಡೆದಿತ್ತು. ಆ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂದ್ರೆ, ಈ ದೇವಾಲಯದಲ್ಲಿ ಹನುಮಂತನನ್ನ, ಶಿವನನ್ನ ಆರಾಧನೆ ಮಾಡ್ತಾ ಇದ್ದಂತಹ ಹಿಂದೂಗಳು ತಾವಿರುವಂತಹ ಜಾಗವನ್ನೇ ಬಿಟ್ಟು ಗುಳೆ ಹೋಗುವಂತಹ ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಆವತ್ತಿನಿಂದ ಈ ಶಿವನ ದೇವಾಲಯವನ್ನ ಮುಚ್ಚಾಕ್ಬಿಟ್ಟಿದ್ರು. ಮುಂದ್ಗಡೆ ಎಲ್ಲ ಗೋಡೆ ಕಟ್ಟಿ ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ದೇಗುಲವನ್ನ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿ ಕೆಲವರು ವಾಸ ಮಾಡ್ತಾ ಇದ್ರು. ಆದ್ರೆ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದ ಹಾಗೆ ಜೈಲಲ್ಲಿದ್ದ ಹನುಮಂತ ಹಾಗೆ ಶಿವ, ಅಕ್ಷರಶಃ ಬಂಧನಕ್ಕೆ ಒಳಗಾಗಿದ್ದಂತಹ ಹನುಮಂತ ಹಾಗೆ ಶಿವನ ವಿಗ್ರಹ ಮತ್ತೆ ಭಕ್ತರ ಮುಂದೆ ಪ್ರತ್ಯಕ್ಷವಾಗ್ಬಿಟ್ಟಿದೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ವಿಗ್ರಹಗಳು ಪತ್ತೆಯಾಗಿದ್ದು ಸ್ವತಃ ಪೊಲೀಸರೇ ದೇವರ ಮೂರ್ತಿಗಳ ಸ್ವಚ್ಛತಾ ಕಾರ್ಯ ಮಾಡಿದ್ದಾರೆ. 46 ವರ್ಷಗಳ ಬಳಿಕ ಶಿವ ಹಾಗೆ ಹನುಮಂತನಿಗೆ ಪೂಜೆಯನ್ನ ನೆರವೇರಿಸಲಾಗಿದೆ. ದೇವಸ್ಥಾನದ ಸಮೀಪದಲ್ಲಿಯೇ ಪುರಾತನ ಬಾವಿ ಕೂಡ ಪತ್ತೆಯಾಗಿದೆ. ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸದ್ಯ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಸಂಭಾಲ್ನಲ್ಲಿ ನಡೆದಿರುವಂತಹ ಈ ಘಟನೆ, ಆಗಿರುವಂತಹ ಈ ಬೆಳವಣಿಗೆ ಆ ಜಾಗದಲ್ಲಿ ಹಿಂದೂಗಳ ಅಸ್ತಿತ್ವ ಇತ್ತು, ದೇವರ ಅಸ್ತಿತ್ವ ಇತ್ತು ಅನ್ನುವಂತಹ ನಂಬಿಕೆಗೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.